ನಮ್ಮಲ್ಲಿ ಒಂದು ಇನ್ನೊಂದು ಡೈವರ್ಸ್ ಆಗಿತ್ತು, ಬಹಳ ಉದಾಹರಣೆ ಅದಾವ್ರಿ ನಮ್ಮಲ್ಲಿ. ಹೆಂಗಂದ್ರೆ ಓಪನ್ ಕೋರ್ಟ್ನಾಗ ಹೇಳಿದ್ರು ಅವ್ರು, ಇಲ್ರಿ ಆಕಿ ಟೀಚರ್, ಗೌರ್ಮೆಂಟ್ ಟೀಚರ್, ಆಕಿ ಪಗಾರ ತಂದು ನನ್ನ ಕೈಯಾಗ ಕೊಡಲ್ರಿ. ಆ ಅಮ್ಮ ಏನ್ ಹೇಳಿದ್ಲು, ಸರ್ ಪಗಾರ ತಗೊಂಡ್ಮೇಲೆ ಅದ್ರ ಒಂದ್ ನೋಟ್ ಹಿಂಗ್ ಕಣ್ಣಿನೂ ನೋಡಬಾರ್ದು, ಅವ್ನ ಕೈಯಾಗ ತಂದು ಕೊಡ್ಬೇಕು, ಅವ ಕೊಟ್ಟ ಮೇಲೆ ಗಂಡು ಕೊಟ್ಟ ಮೇಲೆ ಖರ್ಚು ಮಾಡ್ಬೇಕು, ಮಾರ್ಕೆಟಿಗೆ ಹೋಗ್ಬೇಕು. ತಾನು ದುಡಿಯಲ್ಲ, ಆ ಅಮ್ಮ ಕೊಟ್ಟ ಮೇಲೆ ಈತ ಖರ್ಚು ಮಾಡ್ಬೇಕು. ಈಕೆ ಹೋದ್ರ ಅತಾಗಿ ನೋಟ್ ಕೊಟ್ರು. ಅರೆ ಇದು ಇದು ಈ ರೀತಿ ತಿಳುವಳಿಕೆ ಇಲ್ಲ ಅಂತಂದ್ರೆ, ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲ ಅಂದ್ರೆ ಇವತ್ತು ಯಾವ ರೀತಿ ನಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದ? ಆಗೋದಿಲ್ಲ. ಹಾಗಾಗಿ ಅದು ಯಾರೋ ಹೇಳಿದ್ರೆ ಆಗೋದಿಲ್ಲ, ಅದು ಸ್ವಂತ ನಮ್ಮಲ್ಲಿ ಬರಬೇಕು. ನೋಡ್ರಿ, ಎಷ್ಟು ಕಾನೂನುಗಳು ಬಂದ್ರು ಕೂಡ ಅಪರಾಧಗಳು ಹೆಚ್ಚಿಗೆ ಆಗ್ತಾ ಇದಾವ. ತಾವು ವಿಚಾರ ಮಾಡ್ಬೋದು. ಈ ಪೊಲೀಸ್ ಸ್ಟೇಷನ್ ಹೆಚ್ಚಾಗೋದು, ದವಾಖಾನೆಗಳು ಹೆಚ್ಚಾಗೋದು, ಕೋರ್ಟ್ಗಳು ಹೆಚ್ಚಾಗೋದು, ಜಡ್ಜಸ್ ಹೆಚ್ಚಾಗೋದು, ಇದು ಯಾವ ಬೆಳವಣಿಗೆ? ಇದು ಸಮಾಜದ ಶುಭ ಸೂಚನೆ ಅಲ್ಲ. ಜಗಳ ಆಡಿದವರೇ ಕೋರ್ಟಿಗೆ ಬರ್ತಾರ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರ, ರೋಗ ಬಂದವರು ದವಾಖಾನೆಗೆ ಹೋಗ್ತಾರ. ನಿಮ್ಗೆ ಗೊತ್ತಿರ್ಬೋದು, ಶಾಪುರದಲ್ಲಿ ಇಷ್ಟು ವರ್ಷದಿಂದ ಎಷ್ಟು ಆಸ್ಪತ್ರೆಗಳು ಹೆಚ್ಚಿಗೆ ಆಗಿದಾವಂತ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಶಾಪುರದಲ್ಲಿ ವರ್ಷಕ್ಕೊಂದಾಗ್ಲಕತ್ತಾವ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಕಾನೂನು ಬಗ್ಗೆ ಇನ್ನೊಂದು 2 ವಿಷಯಗಳನ್ನ ನಾನು ಹೇಳೋದಿಷ್ಟೇನೆ. ಪಾಲಿನ ವಿಷಯ. ಇತ್ತೀಚೆಗೆ ಹೆಣ್ಮಕ್ಳಿಗೆ ಪಾಲ ಕೊಡೋ ಸವನಾಗಿ ಅಂತೇಳಿ ಒಂದು ಕಾನೂನು ಬಂತು. ನಾನು ಹಳ್ಳಿಯಲ್ಲಿ ಹೋದಾಗ ಅದನ್ನ ಹೇಳ್ತಿದ್ದೀವಿ, ನೋಡ್ರಿ ಕಾನೂನು ಬಂದದ, ಅದು ನಿಮ್ಮ ರೈಟ್ ಅಲ್ಲ, ಪಡಿಬೇಕಾದದ್ದು. ಅದ ಕಾನೂನು ಕೊಡ್ಬೇಕಂತದ. ಎಂತ ಹೆಣ್ಮಕ್ಳಿಗೆ ಕೊಡ್ಬೇಕು? ಇವತ್ತೆಲ್ಲ ನಮ್ಮಲ್ಲಿ 25% ಕೇಸುಗಳು ಅಕ್ಕ ತಂಗಿದವರು ಹಾಕಿದ್ದಾರೆ. ಕನಿಷ್ಠ ಒಂದು 5,500 6 ಸಾವಿರ ಕೇಸ್ನಲ್ಲಿ 2,000 ಕೇಸು ಹೆಣ್ಮಕ್ಳು ಪಾಲಕ್ಕಾಗಿ ಹಾಕಿದೋದವು. ಯಾಕಂತಂದ್ರೆ ಅದು ಕಾನೂನು ಬಂತು. ಮೊದ್ಲು ಹಾಕ್ತಿರ್ಲಿಲ್ಲ. ಗಂಡ್ಮಕ್ಳೊಳಗೆ ಪಾಲ ಹಂಚಿಕೆ ಆಗ್ತಿತ್ತು, ಹೆಣ್ಮಕ್ಳು ಆ ಮನೆಯಿಂದ ಕೊಟ್ಟ ಮೇಲೆ ಗಂಡನ ಮನೆಗೆ ಇರ್ತಿದ್ರು. ಅಲ್ಲಿ ಕಷ್ಟನೋ ನಷ್ಟನೋ, ಅತ್ತಿ ಬೈತಾಳೋ, ಗಂಡು ಹೊಡಿತಾನೋ, ಮೈದನ್ ಸೇರಲ್ಲೋ, ಮಾವು ಸೇರಲ್ಲೋ, ಯಾರು ಸೇರಲ್ಲೋ ಗೊತ್ತಿಲ್ಲ, ಅಲ್ಲೇ ಇರ್ತಿದ್ಲ. ಆದ್ರೆ ಆ ಅಮ್ಮ ಕೇಳಿದ್ಲು ಕೋರ್ಟಿಗೆ, ಕಾನೂನಿಗೆ ಪ್ರಶ್ನೆ ಮಾಡಿದ್ಲು, ಅರೆ ಅಣ್ಣನ ಜೊತೆಗೆ ನಾನು ಒಡ ಹುಟ್ಟಿಗೆ ಅಲ್ಲೇ ಹುಟ್ಟೀನಿ, ಅಲ್ಲೇ ಬೆಳೆದೀನಿ, ನಮ್ಮ ತಾತನ ಆಸ್ತಿ, ನಮ್ಮ ತಂದೆ ಆಸ್ತಿ, ನಾ ಆ ಮನೆಗೆ ಹೋಗಿರ್ಬೋದು. ನಮ್ಮ ಸಮಾಜದ ಸಂಸ್ಕಾರ ಅದು. ಹುಟ್ಟಿದ ಮನೆಯಿಂದ ಕೊಟ್ಟ ಮನೆಗೆ ಆ ಮನೆ ಬೆಳಗಲಿಕ್ಕೆ ಹೋಗಿರ್ಬೋದು. ಆದ್ರೆ ನನ್ನ ಹಕ್ಕುಗಳು ಹೋಗೋದಿಲ್ಲ, ನನ್ನ ಪಾಲ ಹೋಗೋದಿಲ್ಲ. ಗಂಡನ ಮನೆಗೆ ನನ್ನ ಸೇರವಲ್ರು, ಗಂಡ ಹೊಡಿತಾನೆ, ಅತ್ತಿ ಸೇರೋಳು, ಮೈದನ್ ಸೇರೋಳು, ಯಾರು ಸೇರೋಳು, ಹೊಡೆದು ಹೊರಗೆ ಹಾಕ್ತಾರೆ. ನಾನ್ ತವ್ರ ಮನೆಗೆ ಬರ್ಬೇಕಾ? ಇಲ್ಲಿ ಬಂದ್ರೆ ನೀವು ನನಗ್ ಸೇರಲ್ಲ. ತಂದೆ ತಾಯಿ ಇರಲ್ಲ, ಇದ್ರು ಅವ್ರಿಗೆ ಸ್ವತಂತ್ರ ಇರಲ್ಲ. ಅಣ್ಣ ತಮ್ಮದವರು ಅವ್ರ ಹೆಂಡ್ರು ಕಾರ್ಬಾರ, ಒಳಗ್ ಕರೆಯಂಗಿಲ್ಲ. ಆ ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು? ಅವಾಗ ಆಕಿ ಕೆರೆಗೋ ಬಾವಿಗೋ ಎಲ್ಲೋ ಏನೋ ಸುಸೈಡ್ ಮಾಡಕ್ ಇವೆಲ್ಲ ನಡೆದು. ಅವಾಗ ಅದು ಪ್ರಶ್ನೆ ಬಂತು ಸುಪ್ರೀಂ ಕೋರ್ಟ್ ಮುಂದೆ. 2004ರಲ್ಲಿ ಫಸ್ಟ್ ಒಂದು ಕಾನೂನು ಬೇಕು, ಇಲ್ಲ ಕೊಡಬೇಕು ಅಂತ. ಆಮೇಲೆ ಇತ್ತೀಚೆಗೆ ರೆಗ್ಯುಲರೈಸ್ ಆಯ್ತು. ಆಕಿ ಹೋಗಿ ಅಲ್ಲಿ 50 ವರ್ಷ ಆಗ್ಲಕ್ಕ, 60 ವರ್ಷ ಆಗ್ಲಕ್ಕ, ಮುದಿಕೆ ಆಗ್ಲಕ್ಕ ಬಂದು ಇಲ್ಲಿ ಪಾಲ ಕೇಳಬಹುದು ಅನ್ನುವಂತ ಕಾನೂನುಗಳು ಕೂಡ ಬಂದ್ಬಿಟ್ಟು. ಯಾಂತವ್ರಿಗೆ ನಿನ್ನ ತವ್ರ ಗಂಡನ ಮನೆಯೊಳಗ ನೀನ್ ಚೆನ್ನಾಗಿದ್ದಿ ಅಂತಂದ್ರೆ ಪಾಲ ಕೇಳಬೇಡ. ಅರೆ ನಿನ್ ಗಂಡನ ಮನೆಗೆ ಬೆಕ್ಕದಂಗಿದ್ದಿ ಎಲ್ಲ ಅದ. ಇಲ್ಲೊಂದು ಮೊನ್ನೆ ಬಂದಿತ್ತು, ಏನಂದ್ರೆ ಒಬ್ಬಕಿನೇ ತಂಗಿ 4 ಮಂದಿ ಅಕ್ಕ ತಂಗಿದವರು. ಆಕಿಗೆ 24 ಎಕರೆ ಆಸ್ತಿ ಅದ್ರಿ, ಗಂಡದರಿಗೆ 3 ಎಕರೆ ಬಂದದು, 12 ಎಕರೆ ಅದು. ನಮ್ ಸಾಬ್ರು ಕೇಳಿದ್ರಲ್ಲಮ್ಮ, ನಿನಗೆ 24 ಎಕರೆ ಆಸ್ತಿ ಅದ, ಮತ್ತೆ ಇಲ್ಲಿ ಅವ್ರಿಗೆ ನಿಮ್ಮ ಅಣ್ಣದಮ್ಮದವ್ರಿಗೆ 3 ಎಕರೆ ಬಂದ, ಅದ್ರಾಗೆ ನೀನ್ ಕೊಡಂತ ಪಾಲ ಹಾಕಿದಿಲ್ಲ ಅಂತ. ಹೌದ್ರಿ, ನನ್ ಪಾಲ ಬರ್ತದಲ್ಲ ಕೊಡ್ರಿ. ಯಾಕೆ ಹಾಕಿದಿ ಅಂದ್ರ ಅಣ್ಣನ ಮಗನ ಲಗ್ನ ಇತ್ತಂತ, ಅಣ್ಣ ಕರಿಲಕ್ ಹೋಗ್ಲಿಲ್ಲ, ಅಣ್ಣನ ಮಗನ್ನೇ ಕಳಿಸಿದ್ನಂತ. ಇದು ಆಕಿ ನೇವನ ಓಪನ್ ಕೋರ್ಟ್ನಾಗ ಹೇಳ್ತಾಳ್ರಿ. ಇಲ್ರಿ, ಲಗ್ನ ಇದ್ರೆ ನಮ್ಮ ಅಣ್ಣ ನನ್ ಕರಿಲಕ್ ಬರ್ಲಿಲ್ಲ, ಅಣ್ಣ ತನ್ನ ಮಗನ ಕಳಿಸ್ಯಾನ. ನೋಡ್ರಿ, ತವರು ಮನಿ ಮೇಲೆ ಪ್ರೀತಿ ಇದ್ರೆ ನೀನೇ ಹೋಗ್ಬೋದು ಅಥವಾ ಕರೆದ್ರು ಹೋಗ್ಬೋದು, ಏನೇ ಬೇರೆ ವಿಷಯ. ನಿನಗೆ 24 ಎಕರೆ ಅದ ಅಂದ್ರೆ ಅವಶ್ಯಕತೆ ಇರ್ಲಿಲ್ಲ ಅಂದ್ರೂ ಕೂಡ ಪಾಲಕ್ ಹಾಕೋದು. ನೋಡ್ರಿ, ಇಲ್ಲಿ ನಾವು ವಿಚಾರ ಮಾಡಬೇಕು. ನಮಗೆ ಸಂಪತ್ತು, ಹೊಲ ಮನಿ ಬಂಗಾರ ರೊಕ್ಕ ಆಸ್ತಿ ಅದು ಮುಖ್ಯ ಅಲ್ಲ, ಸಂಪತ್ತು ಮುಖ್ಯ ಅಲ್ಲ, ಸಂಬಂಧ ಮುಖ್ಯ. ಈ ಸಂಪತ್ತನ್ನು ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ. ನಮಗೆ ಕಷ್ಟ ಆದಾಗ ಸಹಾಯ ಮಾಡೋದು ಸಂಪತ್ತಲ್ಲ. ಹೊಲ ಮನಿ ಗಾಡಿ ಬಂಗಾರ ಅವು ಬಂದು ನಮಗ್ ಸಹಾಯ ಮಾಡಲ್ಲ, ದವಾಖಾನಿಗೆ ಒಯ್ಯಲ್ಲ, ಬಂದು ಹೌದು ಅಲ್ಲ ಅಂತ ಒಳ್ಳೆ
ಕೆಟ್ಟು ಮಾತಾಡಲ್ಲ, ಸಂಬಂಧ ಮುಖ್ಯ. ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಇತ್ತೀಚೆಗೆ ಹಲವಾರು ಬೇರೆ ಬೇರೆ ರೀತಿಯ ಪ್ರಕರಣಗಳು. ಇನ್ನೊಂದು ಬಾಲ್ಯ ವಿವಾಹದ್ದೊಂದು ನಾನು ಹೇಳ್ಬೇಕಾಗ್ತದೆ. ಇಲ್ಲಿ ಗೋಲ್ಗೇರಿ ದೊಡ್ಡ ಅಂತ ಅದು ರಸ್ತಾಪುರ ವಿಭೂತಳ್ಳಿ ಬಾಸು, ಅದು ದೊಡ್ಡ ಊರಾಗ್ಯದ. ಅಲ್ಲಿ ಪ್ರಾಥಮಿಕ ಶಾಲೆ ಅದ, ಅಲ್ಲಿ 4 ಜನ ಏನೋ ಮೆಂಬರ್ ಅದಾರ. ನಾನು ಒಂದು 3-4 ವರ್ಷದಿಂದ ಅಲ್ಲಿ ಮದುವೆಗೆ ಕರೆದ್ರು ನಮ್ಮೊಬ್ರು ಹೋಗಿದ್ದೆ. ಅಲ್ಲಿ 16 ಮದುವೆ ಇದ್ವು. 16 ಮದುವೆಯಲ್ಲಿ ಒಂದೇ ಒಂದು ಮದುವೆನೂ ದೊಡ್ಡವರು ಇರ್ಲಿಲ್ಲ, ಎಲ್ಲರೂ ಸಣ್ಣವರು. ಇತ್ತೀಚೆಗೆ ಬಾಲ್ಯ ವಿವಾಹ ಮಾಡಬಾರ್ದು ಅಂತೇಳಿ 1098 ಅಂತೇಳಿ ಪೊಲೀಸರು ಇದು ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಶಹಾಪುರದಲ್ಲಿ ಕೂಡ 1098 ಫೋನ್ ಮಾಡಿ ದೊಡ್ಡ ದೊಡ್ಡ ಲಗ್ನಗಳು ನಿಂತೋದು, ನಿಮ್ಗೆ ಗೊತ್ತಿರ್ಬೋದು. ಅದಕ್ಕೆ ಫೋನ್ ಮಾಡಿ ಬಿಟ್ರೆ ಬೆಂಗಳೂರಿಗೆ ಹೋಗ್ಬಿಡ್ತದ ಕಾಲು. ತಕ್ಷಣ ಆ ಜಿಲ್ಲಾಧಿಕಾರಿ SP ಅವ್ರಿಗೆ ಬರ್ತದೆ, ತಕ್ಷಣ ಆ ಸ್ಕ್ವಾಡ್ ಬಂದ್ಬಿಡ್ತದೆ, ಆ ಮದುವೆಯನ್ನು ನಿಲ್ಲಿಸ್ಬಿಡ್ತಾರೆ. ಅಂದ್ರೆ ಬಾಲ್ಯ ವಿವಾಹಗಳು ಆಗ್ಬಾರ್ದು ಅಂತ. ಆದ್ರೆ 16 ಜೋಡಿ ಮದುವೆಗಳಾದವಲ್ಲಿ ಒಂದೇ ಒಂದು ದೊಡ್ಡವರು ಇರಲಿಲ್ಲ. ಅದರಲ್ಲಿ ಆಗಿರ್ತಕ್ಕಂಥ ಒಂದು ನಮಗೆ ಗೊತ್ತಿದ್ದವರು ಮದುವೆ, ಆ ಅಮ್ಮ 2 ಏನೋ ಮಕ್ಕಳು ಅಡ್ದ್ಲು, ಸಣ್ಣಕ್ಕಿ 15 ವರ್ಷಕ್ಕೆ ದೊಡ್ಡಕ್ಕೆ ಆದ್ಲು, 16 ವರ್ಷಕ್ಕೆ ಮದುವೆ ಮಕ್ಕಳಾದವು, 2 ಮಕ್ಕಳು. ಗಂಡ ಆವು ಕಡೆ ಸತ್ತ, ಇವತ್ತು ತವ್ರ ಮನೆಗೂ ಸೇರ್ತಾ ಇಲ್ಲ, ಗಂಡನ ಮನೆಗೂ ಸೇರ್ತಿಲ್ಲ. ಆ ಅಮ್ಮನ ಪಾಡು, ಆಕೆಗೆ ಆಶ್ರಯ ಯಾರು? ಈ ಕಡೆ ಗಂಡನ ಮನೆಯವರ ಅತ್ತೆ ಮಾವ ಇಲ್ಲ, ಗಂಡ ಸತ್ತೋಗ್ಯಾನು, ಈ ಕಡೆ ತವ್ರ ಮನೆಯೊಳಗಿಲ್ಲ. ಹಾಗಾಗಿ ಆ ಮಕ್ಕಳು ಓದ್ಬೇಕಲ್ಲ. ಕಾನೂನಿನಲ್ಲಿ ಎಲ್ಲರೂ ಸಮಾನರು, ಹೆಣ್ಣು ಗಂಡು ಭೇದ ಭಾವ ಇಲ್ಲ. ಸಮಾನರಂದ ಮೇಲೆ ಸಮಾನವಾದ ಅವಕಾಶಗಳನ್ನ ಕಾನೂನು ಕೊಡ್ತದ. ಕಾನೂನು ಜಾರಿಗೆ ಬಂದ್ರೆ ಕೊಡ್ಬೇಕಲ್ಲ. ನಾನು ಅಲ್ಲಲ್ಲೇ ಬಹಳ ಸಾರಿ ಹೇಳಿದ್ದೀನಿ, ಶಹಾಪುರದ ಹೆಣ್ಣು ವಿಭೂತಳ್ಳಿದ ಗಂಡು. ಆ ಒಂದು ಹೆಣ್ಮಗಳು ಗಂಡ್ಮಗ ಸಂಬಂಧಿಕರು, ಹಳೆ ಸಂಬಂಧಿಕರು, ಇದೇ ಹಳಿಪೇಟೆ ಶಾಲೆ ಕೂಡಿ ಓದಿದ್ರು ಅವರು. ಅದು ಎಲ್ಲೇನು ಸುಪ್ರೀಂ ಕೋರ್ಟಿಗೆ ಹೋಗಿ ಬಂತದು ಕೇಸ್. ಹೆಂಗದ ನೋಡ್ರಿ ಅದು. ಅಂದ್ರೆ ಒಂದು ಸಣ್ಣ ತಪ್ಪನ್ನ ಮಾಡಿದ್ರೆ ಹೆಂಗಾಗ್ತದ. 1999ನೇ ಇಸ್ವಿ ಒಳಗೆ ಏನೋ ಮದುವೆ ಆಯ್ತು. ಅದು 13 ವರ್ಷದ ಹುಡುಗಿ 14 ವರ್ಷದ ಹುಡುಗ ಮದುವೆ ಮಾಡಿದ್ರು. ಯಾಕಂದ್ರೆ 2 ಲಗ್ನ ಆಲಕತ್ತಿದ್ರು ಅವ್ರ ಮನೆಯಾಗ, ಅದ್ರ ಜೊತೆಗೆ ಇದನ್ನು ಸೇರಿಸಿ ಮಾಡಿದ್ರು, ಬಾಲ್ಯ ವಿವಾಹ. 13 ವರ್ಷದ ಹುಡುಗಿ, 14 ವರ್ಷದ ಹುಡುಗ, ಇಬ್ಬರು ಕೂಡಿ ಸಂಬಂಧಿಕರು. ಅಜ್ಜಿ ಹೇಳಿದ್ಲ ಅಂತ ಅದ್ರ ಜೊತೆಗೆ ಮಾಡಿಬಿಡ್ರಿ, ನಾನು ಕಣ್ಣು ರೇಟಿಗೆ ನೋಡ್ತೀನಿ ಅಂತೇಳಿ ಮಾಡಿದ ಮೇಲೆ ಆ ಅಮ್ಮ 15 ವರ್ಷಕ್ಕೆ ದೊಡ್ಡಕ್ಕೆ ಆದ್ಮೇಲೆ 16ನೇ ವರ್ಷಕ್ಕೆ ಒಂದು ಮಗು ಆಯ್ತು, ಹೆಣ್ಣು ಮಗು. 17ನೇ ವರ್ಷಕ್ಕೆ ತೊಟ್ಲ ಬಟ್ಲ ಎಲ್ಲ ಮಾಡಿದ್ರು. ಗುಲ್ಬರ್ಗದಾಗ ಬಾಣೆತನ ಆಯ್ತು, ಮಹಾದೇವಿ ಮಲ್ಕರೆಡ್ಡಿ ಆಸ್ಪತ್ರೆ ಒಳಗ. ಎಲ್ಲ ರೆಕಾರ್ಡ್ ಅದಾವ್ರಿ ಅವ್ರಿಗೆ. ಗಂಡ ಅನ್ನೋದಕ್ಕೆ ಆಧಾರ್ ಕಾರ್ಡ್ ಅದ, ರೇಷನ್ ಕಾರ್ಡ್ ಅದ, ವೋಟರ್ ಕಾರ್ಡ್ ಅದ, ಹುಟ್ಟಿದ ಬರ್ತ್ ಅವನೇ ಹೋಗಿ ನಿಂತು ಬಾಣೆತನ ಮಾಡಿಸಿ ಬಂದಾನ. ಆದ್ರೆ ಇಲ್ಲಿ ಆ 16ನೇ ವರ್ಷಕ್ಕೆ ಏನು ಮಗು ಆಯ್ತು ಆ ಎಮ್ಮಗೆ, ಯಾಕೆ 18 ವರ್ಷ ಆಗ್ಬೇಕಲ್ಲ ಲಗ್ನ ಆಗ್ಬೇಕಾದ್ರೆ ಕಾನೂನು ಅದ. ಗಂಡು ಮಕ್ಕಳಿಗೆ 21 ಆಗ್ಬೇಕು. 17ನೇ ವರ್ಷಕ್ಕೆ ಏನ್ ಜಗಳ ಬಂತೋ ಗೊತ್ತಿಲ್ಲ. ಹೆಂಗಂದ್ರೆ ಆಕಿ ತಂದಂತ ದಿಂಬು, ಗಾದಿ, ಮಂಚ, ಅಲಮಾರಿ ಒಯ್ದು ಒಂದು ಹಾಳು ಬಾವಿ ಒಕ್ಕಟ್ರು ಗಂಡನ ಮನೆಯವರು. ಇವರನ್ನ ಕಳಿಸಿದ್ರು ಗಂಡನ ಮನೆಗೆ. ಆ ಅಮ್ಮ ಅಲ್ಲಿಂದ ಕೇಸ್ ಹಾಕಿದ್ಲು. 17 ವರ್ಷ ಇದ್ದಾಗ ತಾಯಿ 1 ವರ್ಷದ ಮಗುನ್ ತಗೊಂಡು ಬಂದು ಕೇಸ್ ಹಾಕಿದ್ಲು. ಇಲ್ಲಿ ಕೇಸ್ ನಡೀತು, ಸೋತು, ಮೇಲಿನ ಕೋರ್ಟಿಗೆ ಹೋಗ್ತೀವಿ, ಸೋತು. ಯಾಕಂತಂದ್ರೆ ತಾಯಿಗೂ 18 ಇಲ್ಲ, ಮಗಳಿಗೆ 18 ಇಲ್ಲ. ತಾಯಿಗೆ 1 ವರ್ಷ, ಮಗಳಿಗೆ 17 ವರ್ಷ. ಕೇಸ್ ಹಾಕಕ್ ಬರೋದೇ ಇಲ್ಲ ನಮ್ಮ ಕಾನೂನಿನೊಳಗ. ಅದಕ್ಕೆ ರಿಜೆಕ್ಟ್ ಮಾಡಿಬಿಟ್ಟು 2 ಕೋರ್ಟ್ನಾಗ ತಾಯಿ ಮಕ್ಕಳು ಪಾಲ ಬೇಕಂತ ಕೇಸ್ ಹಾಕಿದ್ರು, ಡಿಸ್ಮಿಸ್ ಆಯ್ತು. ನನಗೆ ಬದುಕ್ಲಾಕ್ ಕೊಡುವಂತ ಮೇಂಟೆನೆನ್ಸ್ ಕೇಸ್ ಹಾಕಿದ್ರು, ಡಿಸ್ಮಿಸ್ ಆಯ್ತು. ಕಿರುಕುಳ ಕೇಸ್ ಹಾಕಿದ್ರು, ಡಿಸ್ಮಿಸ್ ಆಯ್ತು. ಅವಾಗ 2008ಕ್ಕಿಂತ ಮೊದಲ ಬೆಂಗಳೂರಾಗ ಹೈಕೋರ್ಟ್ ಇತ್ತು, ಅಲ್ಲಿ ಕೇಸ್ ಹಾಕಿದ್ರು. ಸ್ವಲ್ಪ ಹೈಕೋರ್ಟ್ ಜಡ್ಜ್ ವಿಚಾರ ಮಾಡಿದ್ರು, ನಾವು ರಿಜೆಕ್ಟ್ ಮಾಡಿದ್ರೆ ಇದು ಎಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಕ್ ಆಗಲ್ಲ. ಈ ತಾಯಿ ಮಗಳ ಭವಿಷ್ಯ ಏನು ಅಂತ. ಸತ್ಯ ಒಂದದ, ಕಾನೂನು ಒಂದದ. ಕಾನೂನು ಗೊತ್ತಿರ್ಲಾರ್ದೆ ಮಾಡಿದಂತಹ ಒಂದು ಅಪರಾಧ ಇದು. ಅದಕ್ಕೆ ನಾವು ಬಹಳ ಕಡೆ ಏನ್ ಹೇಳ್ತೀವಿ, ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್.